ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೋಡಿ, ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಉಡುಪಿಯಲ್ಲಿ ಇಲ್ಲಿ ವಿವಿಧ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಇಲ್ಲಿ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್, ಇಂಟರ್ನಲ್ ಆಡಿಟರ್, ನಂತರ ಮ್ಯಾನೇಜರ್, ಲೀಗಲ್ ಆಫೀಸರ್, ರಿಕವರಿ ಆಫೀಸರ್ ಹಾಗೂ ಸಬ್ ಸ್ಟಾಫ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇವರು ರಿಕ್ವೈರ್ಮೆಂಟನ್ನು ಹೊರಡಿಸಿದ್ದಾರೆ. ಮೊದಲನೇದಾಗಿ ಇದು ಕಾಂಟ್ರಾಕ್ಟ್ ಬೇಸ್ಡ್ ವರ್ಕ್ ಆಗಿರುತ್ತೆ. ನಂತರ ನಾವು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೋಡೋದಾದರೆ, ಮೊದಲನೇದಾಗಿ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಹುದ್ದೆಗೆ ಇದಕ್ಕೆ MBA M.Com ಗ್ರ್ಯಾಜುಯೇಟ್ ಮಾಡಿರಬೇಕು. ಬ್ಯಾಂಕಿಂಗ್ ಹಾಗೂ ಕೋಆಪರೇಟಿವ್ ಸೆಕ್ಟರಲ್ಲಿ ನಿಮಗೆ 10 ವರ್ಷದ ಅನುಭವವನ್ನು ಹೊಂದಿರಬೇಕು. ನಂತರ ಇಲ್ಲಿ ಒಂದು ವೇಕೆನ್ಸಿನವರು ಕನ್ಫರ್ಮ್ ಮಾಡಿದ್ದಾರೆ. ಮಿನಿಮಮ್ 30 ವರ್ಷಗಳು, ಮ್ಯಾಕ್ಸಿಮಮ್ 45 ವರ್ಷಗಳು. ನಂತರ ಇಂಟರ್ನಲ್ ಆಡಿಟರ್ ಹುದ್ದೆಗೆ ಸಂಬಂಧಪಟ್ಟಂತೆ ನೋಡೋದಾದರೆ, ಇಲ್ಲಿಗೆ ಚಾರ್ಟರ್ಡ್ ಅಕೌಂಟೆಂಟ್ ಮಾಡಿರೋರು ಹಾಗೂ 5 ವರ್ಷದ ಬ್ಯಾಂಕ್ ಆಡಿಟಿಂಗಲ್ಲಿ ಅನುಭವನ ಹೊಂದಿರೋರು ನೀವು ಇದಕ್ಕೆ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡ್ಬೋದು. ಇಲ್ಲಿ ಒಂದು ಹುದ್ದೆನವರು ಕನ್ಫರ್ಮ್ ಮಾಡಿದ್ದಾರೆ. ಇವರೊಂದು ಮಿನಿಮಮ್ ಏಜ್ ಬಂದು 30 ವರ್ಷಗಳು, ಮ್ಯಾಕ್ಸಿಮಮ್ 45 ವರ್ಷಗಳು ಅಂತ ತಿಳಿಸಿದ್ದಾರೆ. ನಂತರ ಮೂರನೇದಾಗಿ ಮ್ಯಾನೇಜರ್ ಹುದ್ದೆಗೆ ಸಂಬಂಧಪಟ್ಟಂತೆ ನೋಡೋದಾದರೆ, ಇಲ್ಲಿ MBA M.Com ಗ್ರ್ಯಾಜುಯೇಟ್ ಮಾಡಿರೋರು ಹಾಗೂ 5 ವರ್ಷದ ಅನುಭವ ಇರೋರು, ಅದು ಬ್ಯಾಂಕಿಂಗ್ ಹಾಗೂ ಕೋಆಪರೇಟಿವ್ ಸೆಕ್ಟರಲ್ಲಿ 5 ವರ್ಷದ ಅನುಭವ ಇರೋರು ನೀವು ಇಂಟರ್ವ್ಯೂ ಅಟೆಂಡ್ ಮಾಡ್ಬೋದು. ಇಲ್ಲಿ 8 ಹುದ್ದೆನವರು ಕನ್ಫರ್ಮ್ ಮಾಡಿದ್ದಾರೆ. ಮಿನಿಮಮ್ ಏಜ್ ಬಂದು 30 ವರ್ಷಗಳು, ಮ್ಯಾಕ್ಸಿಮಮ್ 45 ವರ್ಷಗಳು ಅಂತ ತಿಳಿಸಿದ್ದಾರೆ. ನಂತರ ನಾಲ್ಕನೇದಾಗಿ ಲೀಗಲ್ ಆಫೀಸರ್ ಹುದ್ದೆಗೆ ಸಂಬಂಧಪಟ್ಟಂತೆ ನೋಡೋದಾದರೆ, ಇಲ್ಲಿ LLB ಗ್ರ್ಯಾಜುಯೇಟ್ ಮಾಡಿರೋರು ಹಾಗೂ ಕೋರ್ಟ್ ಪ್ರಾಕ್ಟೀಸಲ್ಲಿ 3 ವರ್ಷದ ಅನುಭವನ ಹೊಂದಿರೋರು. ನಂತರ ಇಲ್ಲಿ ಅನುಭವನ ಹೊಂದಿರೋರಿಗೆ ಇವರು ಆದ್ಯತೆಯನ್ನು ನೀಡಿ ಆಯ್ಕೆನ ಮಾಡ್ಕೋತಾರೆ. ಇಲ್ಲಿ ಒಂದು ಹುದ್ದೆನವರು ಕನ್ಫರ್ಮ್ ಮಾಡಿದ್ದು. ಮಿನಿಮಮ್ ಏಜ್ ಬಂದು 30 ವರ್ಷಗಳು, ಮ್ಯಾಕ್ಸಿಮಮ್ 45 ವರ್ಷಗಳು. ನಂತರ 5ನೇದಾಗಿ ರಿಕವರಿ ಆಫೀಸರ್ ಸಂಬಂಧಪಟ್ಟಂತೆ ನೋಡೋದಾದರೆ, ಯಾವುದೇ ಪದವಿಯನ್ನು ಮಾಡಿರೋರು ನೀವು ಇಂಟರ್ವ್ಯೂ ಅಟೆಂಡ್ ಮಾಡ್ಬೋದು ಹಾಗೂ ಇಲ್ಲಿ ಅನುಭವನ ಹೊಂದಿರೋರಿಗೆ ಇವರು ಆದ್ಯತೆಯನ್ನು ನೀಡಿ ಆಯ್ಕೆನ ಮಾಡ್ಕೋತಾರೆ. ನಂತರ ಇಲ್ಲಿ 3 ಹುದ್ದೆನವರು ಕನ್ಫರ್ಮ್ ಮಾಡಿದ್ದು. ಮಿನಿಮಮ್ ಏಜ್ ಬಂದು 30 ವರ್ಷಗಳು, ಮ್ಯಾಕ್ಸಿಮಮ್ ಏಜ್ ಬಂದು 45 ವರ್ಷಗಳು. ನಂತರ 6ನೇದಾಗಿ ಸಬ್ ಸ್ಟಾಫ್ಗೆ ಸಂಬಂಧಪಟ್ಟಂತೆ ನೋಡೋದಾದರೆ, ಇದು ಪುರುಷ ಅಭ್ಯರ್ಥಿಗಳಿಗೆ ಮಾತ್ರ ಇರುತ್ತೆ. ಕ್ವಾಲಿಫಿಕೇಷನ್ ಬಂದು SSLC ಆಗಿರುತ್ತೆ. ಇಲ್ಲಿ 6 ಹುದ್ದೆನವರು ಕನ್ಫರ್ಮ್ ಮಾಡಿದ್ದು. ಮಿನಿಮಮ್ ಏಜ್ ಬಂದು 21 ವರ್ಷಗಳು, ಮ್ಯಾಕ್ಸಿಮಮ್ ಏಜ್ 30 ವರ್ಷಗಳು. ನಂತರ ಈ ಒಂದು ರಿಕ್ವೈರ್ಮೆಂಟ್ ಸಂಬಂಧಪಟ್ಟಂತೆ ನಾವು ಇನ್ನಷ್ಟು ಮಾಹಿತಿ ನೋಡೋದಾದರೆ, ಇಲ್ಲಿ ಅಪ್ಲಿಕೇಶನ್ ಸಬ್ಮಿಷನ್ ಲಾಸ್ಟ್ ಡೇಟ್ ಬಂದು 31/1/2026 ಲಾಸ್ಟ್ ಡೇಟ್ ಇರುತ್ತೆ. ಇವರು ನಿಮ್ಮನ್ನು ಪರ್ಸನಲ್ ಇಂಟರ್ವ್ಯೂ ಮಾಡುವುದರ ಮೂಲಕ ನಿಮ್ಮನ್ನು ಆಯ್ಕೆನ ಮಾಡ್ಕೋತಾರೆ. ನಂತರ ಸ್ಯಾಲ್ರಿ ಬಂದು ನಿಮ್ಗೆ ಒಂದು ಎಕ್ಸ್ಪೀರಿಯನ್ಸ್ ಆಧಾರದ ಮೇಲೆ ಇವರು ನಿಮಗೆ ಬೇಸಿಕ್ ಸ್ಯಾಲ್ರಿನ ಇವರು ನಿಮಗೆ ನಿಗದಿಪಡಿಸ್ತಾರೆ. ನಂತರ ಇದು ನಾನು ಆಗಲೇ ಹೇಳಿದಾಗೆ ನಿಮಗೆ ಕಾಂಟ್ರಾಕ್ಟ್ ಬೇಸ್ಡ್ ವರ್ಕ್ ಆಗಿರುತ್ತೆ. ನೀವು ಇದಕ್ಕೆ ಅಪ್ಲೈ ಮಾಡಬೇಕು ಅಂದರೆ ನೀವು ಒಂದು ರೆಸ್ಯೂಮನ್ನು ಇವರ ಒಂದು ವಿಳಾಸಕ್ಕೆ ನೀವು ಪೋಸ್ಟ್ ಮೂಲಕ ನೀವು ಕಳಿಸ್ಕೊಡ್ಬೇಕಾಗುತ್ತೆ. ಹಾಗೂ ನೀವು ಯಾವೊಂದು ಪೋಸ್ಟ್ಗೆ ನೀವು ಅಪ್ಲಿಕೇಶನ್ ಆಗ್ತಾ ಇದ್ದೀರಾ ಅಂತ ನೀವು ಕ್ಲಿಯರಾಗಿ ಮೆನ್ಷನ್ ಮಾಡಿ ನೀವು ಕಳಿಸ್ಕೊಡ್ಬೇಕಾಗುತ್ತೆ. ಓಕೆ. ನಂತರ ನೀವು ಯಾವೊಂದು ಅಡ್ರೆಸ್ಗೆ ನೀವು ನಿಮ್ಮ ಒಂದು ರೆಸ್ಯೂಮನ್ನು ಕಳಿಸ್ಬೇಕು ಅಂತ ನೋಡೋದಾದರೆ, ಕಲ್ಮಂಜೆ ಚವರ್, ಫಸ್ಟ್ ಫ್ಲೋರ್, LBS ಮರ್ಜ್, ಅಜರ್ಕಡ್, ಉಡುಪಿ 576101 ಈ ಒಂದು ಅಡ್ರೆಸ್ಗೆ ನೀವು ನಿಮ್ಮ CVನ ನೀವು ಪೋಸ್ಟ್ ಮೂಲಕ ನೀವು ಕಳಿಸ್ಕೊಡ್ಬೇಕಾಗುತ್ತೆ. ಓಕೆ. ನಂತರ ನಿಮಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದರೆ, ಇಲ್ಲಿ ಕಾಣ್ತಿರುವಂಥ ನಂಬರ್ಗೆ ನೀವು ಡಯಲ್ ಮಾಡಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿನೂ ಸಹ ನೀವು ತಗೋಬೋದು. ಓಕೆ. ಮತ್ತು ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಬ್ಯಾಂಕ್ ಸೆಕ್ಟರಲ್ಲಿ ವರ್ಕ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರ್ತಾರೆ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ, ಅವ್ರಿಗೆ ಯೂಸ್ ಆಗ್ಬೋದು. ಅವರು ಕೂಡ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಅವರೊಂದು ರೆಸ್ಯೂಮನ್ನು ಕಳಿಸಿ ಅವರು ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡ್ಬೋದು. ಹಾಗೂ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಹೀಗೆ ಒಂದು ಹೆಚ್ಚಿನ ಜಾಬ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.